ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಿಮ್ಮ ನೋವು ಕರ್ಮ ಶಾಶ್ವತವಾಗಿ ದೂರವಾಗುತ್ತದೆ. ಇದು ಒಂದು ತಾಯಿಯ ನೋವು ನೋಡದೆ ಹೇಳುತ್ತಿದ್ದೀನಿ, ತಪ್ಪದೆ ಪ್ರಯತ್ನ ಮಾಡುವಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಗುರುವಾರ ಎಲ್ಲರೂ ಕೂಡ ತಪ್ಪದೆ ಈ ಸಂದೇಶವನ್ನು ಕೇಳಿದ ನಂತರ ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನಿಮ್ಮ ನೋವುಗಳು ಎಲ್ಲ ಕೂಡ ಸಾಯಿಯಪ್ಪ ಶಾಶ್ವತವಾಗಿ ದೂರ ಮಾಡ್ತಾರೆ. ಇದು ಸಾಯಿ ಮೇಲೆ ನಂಬಿಕೆ, ಪೂರ್ತಿ ವಿಶ್ವಾಸ ಇದ್ದು ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಹೊಸ ಬದುಕಿಗೆ ಒಂದು ದಾರಿ ಅನ್ನೋದು ಸಿಗುತ್ತೆ. ಮತ್ತು ಸಾಯಿಯಪ್ಪ ಈ ವಿಡಿಯೋ ಮೂಲಕ ಏನು ಹೇಳ್ತಾ ಇದ್ದಾರೋ ಎಲ್ಲರೂ ಕೂಡ ತಿಳಿದುಕೊಳ್ಳಿ. ಯಾರ್ಯಾರ ಜೀವನದಲ್ಲಿ ಕಷ್ಟಗಳು ಇರುತ್ತೋ, ಕರ್ಮಗಳನ್ನು ಅನುಭವಿಸ್ತಾ ಇರ್ತಾರೋ, ಅವರು ಏನಕ್ಕೆ ಆ ನೋವನ್ನು ಅನುಭವಿಸ್ತಾ ಇರ್ತಾರೋ ಅದು ಗೊತ್ತಾಗಲ್ಲ. ಆದರೆ ಆ ನೋವನ್ನು ತಡೆಯಲಾರದೆ ರಾಂಗ್ ಸ್ಟೆಪ್ನ ಹಾಕ್ತಾ ಇರ್ತಾರೆ. ಅಂದರೆ ಅವರ ಜೀವನ ಕಳ್ಕೊತಾರೆ. ಮೊದಲು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಸಂಕಲ್ಪನೆ ಏನು ಅನ್ನೋದು ಸಾಯಿಯಪ್ಪ ಮುಂದೆ ಹೇಳ್ಕೊಳ್ಳಿ. ನಿನ್ನ ಜೀವನಕ್ಕೆ ನೀವು ಕೇಳ್ತಾ ಇರುವಂಥ ಸಂಕಲ್ಪನೆ ಅಂದರೆ ನಿಮ್ಮ ಇಚ್ಛೆಗಳು, ನೀವು ಏನು ಅಂದ್ಕೊಂಡು ಸಾಯಿಯಪ್ಪ ಮುಂದೆ ಈ ಸಂಕಲ್ಪನೆ ಮಾಡ್ಕೊತ ಇವತ್ತು ಹೇಳ್ತಾ ಇರುವಂಥ ಪರಿಹಾರನ ಮಾಡ್ತೀರೋ ಅದು 100% ನಿಮ್ಮ ಜೀವನದಲ್ಲಿ ಆಗೇ ಆಗುತ್ತೆ. ಇದು ಅನಾರೋಗ್ಯ ಸಮಸ್ಯೆಗಾಗಿ ಅಥವಾ ಜಾಬ್ಗೋಸ್ಕರ ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳು ಅಂದರೆ ಗಂಡ ಹೆಂಡತಿ ಜಗಳಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಅಂದರೆ ಸಾಲ ಮಾಡಿರ್ತೀರ, ಆ ದುಡ್ಡು ಸಮಸ್ಯೆ ಅನ್ನೋದು ಹೋಗಬೇಕು ಅಂತ ಈ ಥರ ಏನೇ ತೊಂದರೆಗಳು ಇದ್ದು ಇನ್ನು ಮನೆ ಕಟ್ಕೋಬೇಕು ಅನ್ನೋ ಆಸೆ ಇರೋರು ಕೂಡ ಈ ಪರಿಹಾರವನ್ನು ಮಾಡ್ಬೋದು. ಇದೇ ಪರಿಹಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ತಾಯಿಯ ನೋವನ್ನು ನಾನು ಹೇಳ್ತಾ ಇದ್ದೀನಿ. ಆ ತಾಯಿಯ ಮಗುಗೆ ಮೈಂಡ್ ಸರಿಯಾಗಿಲ್ಲ, ಆದರೆ ಅವರು ಚೆನ್ನಾಗಿ ತಿಂತಾನೆ, ಓದ್ಕೊತಾನೆ, ಆಟ ಆಡ್ತಾನೆ, ಎಲ್ಲ ಕೆಲಸಗಳು ಮಾಡ್ತಾನೆ, ಹೇಳಿದ್ದೆಲ್ಲ ಅರ್ಥ ಆಗತ್ತೆ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ, ಅದೇನಂದ್ರೆ ಮತಿ ವಿಕಲ್ಪ. ಪಾಪ ಅವರು ಎಷ್ಟು ಕಷ್ಟಪಟ್ಟು ಒಂದು ದಾರಿಗೆ ತರಬೇಕು ಅಂತ ಆ ತಾಯಿ ತುಂಬ ವರ್ಷಗಟ್ಟಲೆ ಸಾಯಿಯಪ್ಪನ ಬೇಡ್ಕೊತಾ ಇದ್ದಾರೆ. ಆದರೂ ಕೂಡ ಏನು ಪ್ರಯೋಜನ ಸಿಗ್ತಾ ಇಲ್ಲ ಅಂತ ಪಾಪ ನನಗೆ ಕಮೆಂಟ್ ಮಾಡಿದ್ರು. ಅವ್ರಿಗೋಸ್ಕರ ನಾನು ಈ ಪರಿಹಾರವನ್ನು ಹೇಳಿದ್ದೀನಿ. ಪ್ರತಿಯೊಬ್ಬರೂ ಕೂಡ ನಿಮಗೂ ಇಷ್ಟ ಆಯಿತು, ನಾನು ಇದನ್ನು ಮಾಡ್ತೀನಿ ಅಂತ ಅನಿಸಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಇರುವಂಥ ಪ್ರಾಬ್ಲಮ್ಸ್ಗೆ ನೀವು ಈ ಪರಿಹಾರವನ್ನು ಪ್ರಯತ್ನ ಮಾಡ್ಬೋದು. ಯಾರ್ಯಾರು ಶಿರಡಿಗೆ ಹೋಗ್ತಾ ಇದ್ದಾರೋ ದಯವಿಟ್ಟು ನಿಮ್ಮ ಸಂಕಲ್ಪನೆ, ನಿಮ್ಮ ಕೋರಿಕೆಗಳು ಏನೇ ಇದ್ರೂ ಅದನ್ನು ಸಂಕಲ್ಪನೆ ಮಾಡ್ಕೊತ ಈ ಕೆಲಸನ ಮಾಡಿ. ಶಿರಡಿಗೆ ಹೋಗಿದ ನಂತರ ನಿಮ್ಮ ಸಂಕಲ್ಪನೆ, ನಿಮ್ಮ ಇಚ್ಛೆಗಳು ಸಾಯಿ ಮುಂದೆ ಬೇಡ್ಕೊಳ್ಳಿ. ನಂತರ ಅಲ್ಲಿ ಅದೇ ಜಾಗದಲ್ಲಿ ಓಡಾಡ್ತಾ ಇರುವಂಥ ನಾಯಿಗಳಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಊಟ ಹಾಕಬೇಕು. ಅಂದರೆ ಹೊಟ್ಟೆ ತುಂಬ ಅದಕ್ಕೆ ನೀವು ಊಟ ಹಾಕಬೇಕು. ಸಿಕ್ಕಿದ್ರೆ ರೊಟ್ಟಿ ಕೂಡ ನೀವು ಕೊಡ್ಬೋದು. ಅಲ್ಲಿ ಎಷ್ಟು ನಾಯಿಗಳು ಓಡಾಡ್ತಾ ಇರುತ್ತೋ ಆ ನಾಯಿಗಳಿಗೆಲ್ಲದಕ್ಕೂ ಊಟ ಹಾಕೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನಿಮ್ಮ ಇಚ್ಛೆನ ಹೇಳ್ಕೊತ ವಾಪಸ್ ಬನ್ನಿ. ಬಂದಿದ ನಂತರ ಕೂಡ ಇಲ್ಲಿ ಸಾಯಿಯಪ್ಪ ಟೆಂಪಲ್ ನಿಮ್ಮ ಊರಲ್ಲಿ ಅಥವಾ ನೀವು ಇರುವಂಥ ಜಾಗದಲ್ಲಿ ಆ ಏರಿಯಾದಲ್ಲಿ ಎಲ್ಲಾದರೂ ಸಾಯಿಯಪ್ಪ ಟೆಂಪಲ್ ಇದ್ದರೆ ದಯವಿಟ್ಟು ಅಲ್ಲಿ ಹೋಗಿಬಿಟ್ಟು ನೀವು ಅನ್ನದಾನ ಮಾಡಬೇಕು. ಅಂದರೆ ಏನಾದರೂ ಸಾಯಿಯಪ್ಪ ಹೆಸರಿಂದ ನೈವೇದ್ಯವನ್ನು ತಯಾರಿ ಮಾಡಿಕೊಂಡು ಎಲ್ಲ ಅಲ್ಲಿ ಬರೋವಂಥ ಭಕ್ತರಿಗೆ ನೀವು ನಿಮ್ಮ ಕೈಯಿಂದ ಆ ನೈವೇದ್ಯವನ್ನು ಕೊಡಬೇಕು. ಅಂದರೆ ನೈವೇದ್ಯ ಅಂದರೆ ಬರೀ ಸ್ವಲ್ಪ ಮಾತ್ರ ಕೊಡೋದಲ್ಲ, ಅವ್ರಿಗೆ ಹೊಟ್ಟೆ ತುಂಬ ತಿನ್ನೋ ಅಷ್ಟು ನೀವು ಊಟ ಹಾಕ್ತೀವಲ್ವ ಅದೇ ಥರ ಹಾಕಬೇಕು. ಅಂದರೆ ಪ್ರತಿಯೊಬ್ಬರು ಸಾಯಿ ಭಕ್ತರು ಹೊಟ್ಟೆ ತುಂಬ ತಿನ್ಕೊಂಡು ವಾಪಸ್ ಹೋಗೋ ಥರ ನೀವು ಆ ಥರ ಅನ್ನದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀರೋ, ನಿಮ್ಮ ಸಂಕಲ್ಪನೆ ಏನು ಅಂದ್ಕೊಂಡಿರ್ತೀರೋ ಅದು ಖಂಡಿತ ಆಗುತ್ತೆ. ಸಾಯಿಯಪ್ಪ ಒಂದು ದಾರಿ ಅನ್ನೋದು ಕೊಡ್ತಾರೆ. ಆ ತೊಂದರೆಗಳು ಏನಾದರೂ ಇದ್ದರೆ ನಿಮ್ಮ ಜೀವನದಲ್ಲಿ ಅದೆಲ್ಲ ತಳ್ಳಿಬಿಟ್ಟು ಸಾಯಿಯಪ್ಪ ಶೀಘ್ರವಾಗಿ ನೆರವೇರೋ ಥರ ಮಾಡ್ತಾರೆ. ಮತ್ತು ಈ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲರೂ ಕೂಡ ಪ್ರಯತ್ನಿಸಿ. ಯಾರ್ಯಾರು ಶಿರಡಿಗೆ ಹೋಗೋಕ್ಕೆ ಅಭ್ಯಾಸ ಇಲ್ವೋ ಅಂದರೆ ಹೋಗೋಕ್ಕೆ ದಾರಿ ಸಿಗ್ತಾ ಇಲ್ಲ ಅನ್ನೋರು
ಖಂಡಿತ ನೀವು ಸಾಯಿ ಮಂದಿರಕ್ಕೆ ಹೋಗ್ಬಿಟ್ಟು ಈ ಚಿಕ್ಕ ಕೆಲಸವನ್ನು ಮಾಡ್ಬೋದು. ಅನ್ನದಾನ ಅನ್ನೋದು ತುಂಬ ಒಳ್ಳೆಯದು. ಅನ್ನದಾನ ಮಾಡಿದ್ರೆ ಅದು ಬಹಳ ಒಳ್ಳೆಯದು. ನೀವೇನಾದರೂ ಕರ್ಮಗಳು ಮಾಡಿದರೆ ಅಂದರೆ ನಿಮ್ಮ ಜೀವನದಲ್ಲಿ ನೋವನ್ನು ಅನುಭವಿಸ್ತಾ ಇರ್ತೀರಲ್ಲ, ಆ ನೋವು ಹೋಗೋಕ್ಕೆ ಒಂದು ದಾರಿ. ಅಂದರೆ ಇದೆಲ್ಲ ನೀವು ಮಾಡಿದ್ರೇ ಆ ಕರ್ಮಗಳನ್ನೋದು ಶಾಶ್ವತವಾಗಿ ದೂರವಾಗುತ್ತವೆ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ವಿಷಯನ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ. ಅಂದರೆ ಇದು ಖಂಡಿತ ಮಾಡಲೇಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಇದು ಖಂಡಿತ ನಿಮ್ಮಿಷ್ಟ, ನಿಮ್ಮ ಅನುಕೂಲ ತಕ್ಕಂಗೆ ನೀವು ಮಾಡಿ. ನಿಮ್ಮ ಕೈಯಲ್ಲಿ ಆದಷ್ಟು ಒಳ್ಳೆಯದು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲ ಕೂಡ ನಿಮಗೆ ಒಳ್ಳೆಯದಾಗಬೇಕು ಅಂತ ನಾನು ಕೂಡ ಸಾಯಿಯಪ್ಪಗೆ ಬೇಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಭಕ್ತರಿಗೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.